ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಕತೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆದರೂ ವ್ಯೂಸ್ ಇಲ್ಲ, ನೋಡ್ತೀರಲ್ವ ನೀವೇ ಎಷ್ಟು ವ್ಯೂಸ್ ಡೌನ್ ಆಗಿಬಿಟ್ಟೈತಿ ಅಂದ್ರೆ ನನಗಂತರೂ ಏನು ಮಾಡ್ಬೇಕಪ್ಪ, ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದೇ ಗೊತ್ತಾಗವಲ್ದು ಸ್ನೇಹಿತರೆ. ಯಾಕೆ ಈ ಥರ ಆಗಿದೆ ಅನ್ನೋದೇ ಗೊತ್ತಿಲ್ಲ. ನಾವು ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾ ಇರ್ತೀವಿ, ಆದರೆ ಈ ಥರ ಆಗಿಬಿಟ್ರೆ ಭಾಳ ಮನಸ್ಸಿಗೆ ಬೇಜಾರಾಗ್ಬಿಡ್ತೈತಿ ಸ್ನೇಹಿತರೆ. ನೀವೇ ಹೇಳಿಬಿಡ್ರಿ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಮಾಡೋಣ ಅಂತ. ನೀವೇ ಕಮೆಂಟ್ ಮಾಡಿ ತಿಳಿಸ್ರಿ. ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ. ಹೊಸದಾಗಿ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. 5 ಪಾಯಿಂಟ್ಸ್ ಕೊಡ್ರಿ, ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ನೀವು 5 ಪಾಯಿಂಟ್ಸ್ ಕೊಡೋದ್ರಿಂದ ಮತ್ತಷ್ಟು ಜನಕ್ಕೆ ನಮ್ಮ ವೀಡಿಯೋಸು ರೆಕಮೆಂಡ್ ಆಗುತ್ತೆ ಅಂತ ಕೇಳ್ತಾ ಇದ್ದೀನಿ ರೀ. ದಯವಿಟ್ಟು 5 ಪಾಯಿಂಟ್ಸ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಬನ್ನಿ ಕತೆನ ಶುರು ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಎಂತ ಚಲೋ ಐತಿ, ಮಲ ಅಂತೈತಿ. ಎಲ್ಲಿ ಹೊಲ್ದಾಗ ಬಿಟ್ಟಿದ್ದ ಏನು? ಇಲ್ಲ, ನಾವಿನ್ನೂ ಸೊಪ್ಪಿಗೆ ಏನು ಹಾಕಿಲ್ಲ. ಇವರು ತೆಂಗಿನಕಾಯಿ ಹೊಲ್ದಾಗ ಬಡ್ಡೆಲೆ ಇದನ್ನ ಹಾಕೋರ, ಇದನ್ನ ಕರಿಬೇವಿನ ಗಿಡಗಳು ಅವನಿವನ್ ಹಾಕೋರ. ಕರಿಬೇವಿನ ಸೊಪ್ಪು ಅದನ್ನ ಕೊತ್ತಂಬರಿನ ಹಾಕಿಲ್ಲ. ಬಂದಾರ ಹತ್ರ ತೊಗೊಂಡಿದ್ದು ಚಲೋ ಐತಲ್ಲ. ಎಂತ ಚಲೋ ಐತಿ. ನಾವು ಕೊಡ್ರಿ ಎಷ್ಟನಂತ, ನೀವು ಮತ್ತೆ ಬೇರೆ ಏನಾರ ಇದ್ರೆ ಮಾಡ್ಕೊಳ್ರಿ. ತಗೋರಿ ಆಯ್ತು. ನಾನು ಹೆಚ್ಚಿ ನಾಷ್ಟ ಅದನ್ನ ತಯಾರು ಮಾಡ್ತಿದ್ನಿ. ನೀವು ಒಂದೊಂದಿಷ್ಟು ಕೊತ್ತಂಬರಿ ಅದನ್ನ ಬಿಡಿಸಿಟ್ಟು ಶೋಭಾ ಜಳಕಕ್ಕೆ ಹೋಗಾಳ ಏನೋ ನೋಡ್ರಿ. ಈಗ ಒಲ್ಲೆವ ಆಮೇಲೆ ಮಾಡ್ತೀನಿ ಅಂತ ಅಂದ್ಲು. ಚಳಿ ಅನ್ನಿಸ್ತೈತಿ, ಇಷ್ಟು ಲಗುನು ಒಲ್ಲೆ ಕೂಸಿಗೆ ಇವತ್ತು ಬ್ಯಾಡ ಅನ್ನಕತ್ತಾಳಕಿ. ಹೆಂಗೆ ಮಾಡೋದು ಏನು, ಚಳಿ ಒಂದು ಬಿಟ್ಟೈತಲ್ಲ. ಸುಮ್ಮನೆ ಎದಕ್ಕೆ ಮೊನ್ನೆನ ನಿನ್ನೇನು ದಿನ ಮಾಡಿಸಿವಿ, ಇವಾಗ ಒಂದು ವಾರ ಬ್ಯಾಡ ಅನ್ನಕತ್ತಾಳ. ಹೆಂಗೆ ಮಾಡೋದ್ರಿ? ಚಳಿನೂ ಬಿಟ್ಟೈತೆ, ನಮ್ಗೆ ಲಗುನ ಎದ್ದಳಂಗೆ ಹಂಗಿಲ್ಲ ಏನಿಲ್ಲ. ಕೂಸಿಗೆ ಒಂದಿಷ್ಟು ಮಾಡಿಸಿ ಒಂದು ಸ್ವಲ್ಪ ಬೆಂಕಿ ಅದನ್ನ ಹಿಡಿದ್ರೆ ಆಯ್ತು. ತಗೋರಿ, ನಚ್ಚಗಿರ್ತೈತಿ ತಲೆಗೆ. ಅದನ್ನ ಬೆಂಕಿ ಹಿಡಿದು ಒಂದಿಷ್ಟು ಲೋಬಾನ ಅದನ್ನ ಹಾಕಿ ಹಿಡಿದ್ವಿ ಅಂದ್ರೆ ಬೆಚ್ಚಗಿರ್ತೈತೆ. ಅದು ನೀರು ಹಾಕಿದ್ರೆ ಕೂಸಿಗೆ ನಿದ್ದೆ ಚಲೋ ಬರ್ತೈತಿ, ಇಲ್ಲಕ್ರ ಕಿರಿಕಿರಿ ಮಾಡ್ತಾವ. ಅದೇ ಇದನ್ನ ಕೊಟ್ಟು ಬಂದೀನಿ ಹೋಗಿ. ಕೊಬ್ಬರಿ ಖಾರ ಅದನ್ನ ಜಳಕ ಆಮೇಲೆ ಮಾಡ್ತೀನವ ಅಂತ ಅಂದ್ಲು. ಆಯ್ತು ತಗೋರಿ, ನಾ ಎಸ್ತೀನಿ ತಗೋರಿ. ಅದೆಷ್ಟು ಕೊತ್ತಂಬರಿ ಅದನ್ನ ಬಿಡಿಸ್ರಿ, ಸಾಕು ಬಿಡ್ರಿ. ಕರಿಬೇವು, ಉಳ್ಳಾಗಡ್ಡಿ, ಟಮಾಟಿ ಏನೋ ಹೆಚ್ಚಿರಲ್ಲ, ಸಾಕು ಬಿಡ್ರಿ. ಸುಮ್ಮನೆ ಬಾಯಾಗ ಬರ್ತಾವವು. ಭಾಳ ಹೆಚ್ಚಿದ್ರೆ ತಿನ್ನಂಗಿಲ್ಲ ಏನಿಲ್ಲ, ತೆಗೆದು ಹೊರಗಿಡ್ತಾರ. ಸಾಕು ತಗೋರಿ. ಮತ್ತೆ ಅಡ್ಗಿಗೆ ಸಾರು ಏನು ಮಾಡೋದು ಏನಾತಾಗ? ದಿನ ಸಾರಿಂದ ಒಂದು ದೊಡ್ಡ ಚಿಂತೆತಾಗ ಏನು ಮಾಡೋದು? ಏನು ಮಾಡ್ತೀರೇನ ನೋಡ್ರಿ. ಈಗ ತಿಂಡಿದೆಲ್ಲ ಮಾಡಿ ಮುಗಿಸಿ ಆಮೇಲೆ ಬೇಕಂದ್ರೆ ಸಾರಿಂದ ಯೋಚನೆ ಮಾಡಕ್ಕೆ ಬರ್ತೈತೆ ತಗೋರಿ. ಮತ್ತು ಗಂಡ್ಮಕ್ಳು ಹೊಲಕ್ಕೆ ಹೋಗೋರು ಇರ್ತಾರ, ಅವ್ರಿಗೆ ಮತ್ತೆ ನಾಷ್ಟ ಲಗುನ ಬೇಕು. ನಾವು ಒಗ್ಗರಣೆ ಹಾಕ್ತೀರಿ? ಹಾಕಂಗಿದ್ರೆ ಹಾಕಿ ಬರ್ರಿ. ಮತ್ತೆ ಹಾಕ್ತೀನಿ ತಡ್ರಿ, ಬನ್ನಿ. ಉಪ್ಪಿಟ್ಟು ಮಾಡೋದ ಏನಮ್ಮ? ಉಪ್ಪಿಟ್ಟು ಮಾಡಿದ್ರೆ ತಗೊಳವ, ಬಿಸಿ ಅದು. ಶೋಭಾನ ತಿಂತಾಳ, ಎಲ್ಲಾರು ತಿನ್ನಕ್ ಬರ್ತೈತಿ. ಮತ್ತು ಅಕ್ಕಿಗೆ ಬೇರೆ ಒಂದು ಮಾಡ್ಕೊಂಡು ಕುಂದ್ರಬೇಕಾಕೈತಿ. ಎಲ್ಲಾರು ಇದನ್ನ ತಿಂತಾರ ತಗೋ. ರವಾನ ಅದ ಐತಿ, ಕಟಿಗಿ ಹಸಿ ಅದಾವನ ದೌಡು ಹೊತ್ತಾವಲ್ದದ. ಬಹಳಿ ಶೋಭಾ ಕೊಟ್ಟಿದ್ದಾನಲ್ಲ ಇದು. ಇದು ಶೋಭಾಂದ ಮದ್ವೆಯಾಗ ನೀವು ಬಾಂಡೆ ಸಾಮಾನ ಕೊಟ್ಟಿದ್ರಲ್ಲ, ಅವಾಗಿಂದ ಅದು ಬಾಳಿ ತಕೊಂಡಿದ್ದ ಇಲ್ಲ. ಮತ್ತೆ ಬಾಳ ಹಾಕತ್ತಲ್ಲ ಉಪ್ಪಿಟ್ಟಿಂದ, ಅದಕ್ಕೆ ತೆಗೆದುಕೊಟ್ಟೆ ನಾನು. ಚಲೋ ಐತಿನ. ಇದು ರವಾ ಎಲ್ಲ ಐತಮ್ಮ. ರವಾ ಅಲ್ಲಿ ಡಬ್ಬ್ಯಾಗಿತ್ತವ. ತಡಿ ಅಕ್ಷತಾ, ಓರಿ ಐತಿ. ಒಂದಿಟ್ಟು ರವಾದ ಐತಲ್ವಾ ಡಬ್ಬಿ, ತಗೊಂಬ ಅದನ್ನ. ಬನ್ನಿ ತಗೋರಿ ಐತಿ. ಇಲ್ಲ ಇಟ್ಕೋಬೇಕಿಲ್ಲ. ಮತ್ತೆ ಯಾಕೆ ಡಬ್ಬಿಗಳ್ನ ಹತ್ಲಾಗಿಟ್ಟಿರಿ? ನಿಮಗೆ ತಗೊಂಬರಕ ಇಡಾಕ ಒಜ್ಜಿ ಯಾರೋ ಒಬ್ರು ಬೇಕಾಕತಿ ಕೊಡಾಕ ಇಸ್ಕೊಳಕ. ಇಲ್ಲೆಲ್ಲೂ ಜಗ ಆಗಂಗಿಲ್ಲಲ್ಲ, ಅದಕ್ಕೆ ಹತ್ಲಾಗಿಟ್ಟಿದ್ನಿ ನಾನು. ಇಲ್ಲೇ ಎಲ್ಲಾರ ಒಂದಿಟ್ಟು ಅಡುಗೆ ಮನೆ ದೊಡ್ಡದಾದ್ರ ಚಲೋ ಆಕಿತ್ತು. ನಮ್ದು ಅಡುಗೆ ಮನೆ ಸಾಂತಕತ್ತಲ್ಲ, ಇಡಾಕ ಸಜ್ಜಾಗಂಗಿಲ್ಲ. ಸಾಮಾನು ಇಲ್ಲಿ ಎಲ್ಲ ಇತ್ತಾಳಿ ನೀವು ಇಟ್ಟಾನೆ ಸಜ್ಜನ ಆಗಂಗಿಲ್ಲ ಇಲ್ಲಿ ಇಡಕೊಳಕ. ಏನ್ ಮಾಡಕತ್ತಿದ್ದವ? ಎಲ್ಲ ಹೊರಗಿಂದ ಅದನ್ನ ಕಸ ಅಂದ ನೀರು ಹಾಕಿ ರಂಗೋಲಿ ಹಾಕಿ ಬಂದಿರಿ. ಬಟ್ಟೆ ಅದಾವ ಅಷ್ಟು ನೆನ್ಸಿಟ್ಟಾನಿ. ನಾಷ್ಟ ಆದ್ಮೇಲೆ ಅವಿಷ್ಟು ಬಾಂಡೆ ಅವನು ತೊಳೆದು ಬಟ್ಟೆ ಹೋಗೋದು ಹಾಕ್ಬಿಡ್ತಾನೆ. ನೀವು ಜಳಕ ಮಾಡ್ಬೇಕಿಲ್ರಿ ಯಮ್ಮ? ನೀವು ಜಳಕ ಮಾಡ್ಬೇಕಿಲ್ಲ? ಇಲ್ಲಿ ತಡಿವ, ಆಮೇಲೆ ಮಾಡ್ತಾನಂತ ನಾನಕಿ. ಶೋಭಾನ ಆಮೇಲೆ ಮಾಡ್ತಾನೆ ಅಂದ್ಲ. ಮತ್ತೆಗೆ ನಾನು ಮಾಡಿದ್ರೆ ಆಯ್ತು ಆಮೇಲೆ ಅಂತಂದು ಸುಮ್ಮನೆ ಆದ್ನಿ. ಆಮೇಲೆ ಮಾಡ್ತೀನಿ ತಗೋ ನಾನು ಇಂದಾಗ. ಅತ್ತೀರ ನೀವರ ಬರ್ರಿ. ಮತ್ತು ನಾಲ್ಕಿಗೆ ಒಮ್ಮೆರೆ ಭಾಳ ಆಗ್ಬಿಡ್ತಾವ್ರಿ ಬಿ. ಇವತ್ತು ಅಷ್ಟು ಜಳಕ ಆದ್ರೆ ಒಮ್ಮೆರೆ ಒಗದಾಕ್ಬಿಟ್ರೆ ಸ್ವಚ್ಛ ಆಕವತ್ತಾಗ. ನಾನು ಮಾಡ್ತೀನಿ ತಗೊಳವ. ನಾಷ್ಟಾಗಿಷ್ಟ ಮಾಡ್ತೀನಿ. ನನಗೂ ಹೊಟ್ಟೆ ಸಂಕಟ ಆಗತೈತಿ. ವಾಸ ನಾಷ್ಟಾಗಿಷ್ಟ ಮಾಡಿ ಆಮೇಲೆ ಮಾಡ್ತಾರಂತ. ಸರಿ ತಗೋರಿ ಐತಿ. ಹಸು ಎದ್ದಾನಿಲ್ಲಿನ ಎದ್ದು ಮುಖ ತೊಳ್ಕೊಳಕತ್ತಿದ್ರು. ನೋಡ್ತೀನಿ ರೀ. ನೋಡಿ ಎದ್ದಾನ. ಮುಖ ತೊಳ್ಕೊಂಡ್ಮೇಲೆ ಜಳಕ ಮಾಡ್ತಾನೆ ಏನೋ ಕೇಳು. ಮತ್ತೆ ಸೋಮಾರ ಐತಿ. ಜಳಕ ಮಾಡಿದ ಅಂದ್ರೆ ನಾಷ್ಟಕ್ಕೆ ಅದನ್ನ ಹಾಕೋಕತಿ. ಈಗೇನು ಉಪ್ಪಿಟ್ಟು ಎಷ್ಟೊತ್ತದ ಮಾಡೋದು. ಬಿಸಿ ತಿಂತಾರಿಬ್ರು. ಮಾಮನ ಪೇಪರ್ ಓದ್ಕೊಂಡು ಕುಂತಿತ್ತು. ಇವ್ರನ್ನೂ ಕರಿತೀನಿ ತಗೊಳ್ರಿ ಐತಿ. ನಾಷ್ಟ ಅವರು ಬರ್ತಾರೇನ, ಅವ್ರನ್ನೂ ಕರಿತೇನೆ. ಮತ್ತೆ ಜಳಕ ಮಾಡಿ ಬರ್ರಿ ಅಂತಂದ. ನಮ್ಮ ನೋಡು ಶೋಭಾ ಏನು ಮಾಡಕತ್ತಾಳ. ಪಾಪು ಮಲ್ಕೊಂಡತೆ ಇಲ್ಲ ನೋಡು. ಮಕ್ಕೊಂಡಿದ್ದ ಅಂದ್ರೆ ಆಕಿನ ಆಕಿನ ನಾಷ್ಟ ತಿಂತಾಳ. ಸರಿ ತಗೊಳ್ರಿ ಐತಿ. ಕೇಳ್ತಾನ ಅಕ್ಕನ. ಎಷ್ಟು ಮಾಡೋದಮ್ಮ? ನೋಡು ಒಂದೆರಡು ಲೋಟ ಮಾಡಿ ಸಾಕು. ತೀರಾ ಉಳಿದ್ರನ್ನ ತಿನ್ನೋರು ಯಾರಿಲ್ಲ. ಬಿಸಿ ಒಂದು ಸ್ವಲ್ಪ ತಿಂತಾರಷ್ಟ. ಆರಿದ್ರೆ ಯಾರು ಮುಟ್ಟಂಗಿಲ್ಲ ಅದನ್ನ ಉಪ್ಪಿಟ್ಟು.
ನೋಡು ಒಂದು 2 ಲೋಟ ಮಾಡಿ 2 ಲೋಟ ಮಾಡಿದ್ರೆ ಅವನಕತ್ತ ತಗೋ. ಸರಿ ಮಾತು. ಉಪ್ಪಿಟ್ಟು ಆಯ್ತಮ್ಮ. ಇದು ಪ್ಲೇಟ್ ಅವನು ತಗೊಂಡು ನಡ್ರಿ, ನಾನು ಉಪ್ಪಿಟ್ಟಿಂದ ಅದನ್ನ ತೊಗೊಂಬರ್ತಾನೆ. ಇಲ್ಲ ಅಂದ್ರೆ ಇಲ್ಲೇ ಹಚ್ಕೊಡ್ಲ ಏನು? ನಾವು ಅಲ್ಲೇ ತಿನ್ನ ನಡಿ, ಅಷ್ಟ್ರಿಗೆ ಹಾಕೊಟ್ಟು ಅಲ್ಲೇ ತಿನ್ನಕ್ಕೆ ಬರ್ತೈತಿ. ಮತ್ತೇನು ಇಲ್ಲಿ ಅಲ್ಲಿ ಓಡಾಡ್ಕೊಂತ ಅಲ್ಲೇ ಬೇಕಾದ್ರೆ ಮತ್ತೆ ಹಾಕಿಸ್ಕೊಂತಾರ. ನಡಿ ಅಲ್ಲೇ ಹೋಗೋಣ. ನಾನು ಪ್ಲೇಟ್ ಅವನು ತೊಗೊಂತೀನಿ, ನೀವು ಉಪ್ಪಿಟ್ಟಿಂದ ಅದನ್ನ ಹಿಡ್ಕೊಂಡ್ ಬಂದ್ಬಿಡವ. ಚಾಕದ್ ನಿಟ್ಟು ಬರ್ತೀನಿ ನಡಿಯಮ್ಮ. ಮತ್ತೆ ನಾಷ್ಟ ಆಗತ್ಲೆ ಚಾ ಕೇಳ್ತಾರ ಗಂಡ್ಮಕ್ಳು. ಚಾಕಿಟ್ಟು ಉಪ್ಪಿಟ್ಟು ತೊಗೊಂಬರ್ತಾನೆ, ನೀವು ತಾಟವನ್ನು ತೊಗೊಂಡು ಹೋಗ್ರಿ ನೀರದ್ನ. ಹ್ಞೂನವ ಆತು. ನಿನ್ನೆ ಹೋಗಿದ್ದ ಕೆಲಸ ಎಲ್ಲ ಚಲೋ ಆತ ಬಸವ. ಇದು ಬೀಜವು ಚಲೋ ಸಿಕ್ಕು ಇಲ್ಲ? ಮತ್ತು ಅಂತಿಂಥವು ತೊಗೊಂಬಂದಿಲ್ಲಲ್ಲಪ್ಪ. ಮತ್ತು ವಾಪಸ್ ಹೋಗೋಕೆ ಇಡೀ ದಿವಸ ಅಲ್ಲಿ ಪ್ಯಾಟಿಗೆ ಹೋಗಿ ಎಲ್ಲ ಸುತ್ತಾಡಿ ತೊಗೊಂಬರಕ್ಕೆ ನೋಡಿ ಚಲೋ ತೊಗೊಂಬಂದಿ ಇಲ್ಲ? ಹಣ ನೋಡಿ ₹1 2 ಹೆಚ್ಚಿಗೆ ಆದ್ರೂ ಪರವಾಗಿಲ್ಲ ಅಂದು ಚಲೋ ತೊಗೊಂಬಂದೇನೆ. ಯಾಕಂದ್ರೆ ಇದು ಪೀಕ್ ಚಲೋ ಬರ್ತೈತೆ ಅಣ್ಣ. ಅಂತಿಂಥವು ತೊಗೊಂಬಂದಿಲ್ಲಪ್ಪ ನಾನು. ಇವನು ಮಾದಪ್ಪಣ್ಣರ ಸಿದ್ದಪ್ಪ ಅವ ಭಾಳ ಕಮ್ಮಿ ರೇಟ್ನವು ತೊಗೊಂಡಪ್ಪ ಬೀಜನ. ನಾಳೆ ಮುಂಜಾನೆ ಹಾಕಿದ್ರನ ಫಸ್ಲು ಭಾಳ ಉಳುಕು ಇವನ್ ತೊಗೊಂಬಿಟ್ಟ ಅವನು ಬೀಜಗಳ. ನಾನು ಅಂಥವೇನು ತೊಗೊಳಿಲ್ಲಪ್ಪ ಅಣ್ಣ. ಚಲೋ ಆದ್ರೆ ನೀ ಅಂದಿದ್ದೆಲ್ಲ ರೊಕ್ಕ ಒಂದೀಟು ರೇಟ್ ಆದ್ರೂ ಪರವಾಗಿಲ್ಲಪ್ಪ, ಚಲೋ ಹುಡ್ಕೊಂಡು ತೊಗೊಂಬ ಅಂದು. ಹಂಗಾಗಿ ಚಲೋ ತಂದನಣ್ಣ ನಾನು. ಹ್ಞೂನಪ್ಪ. ನೋಡ್ಬೇಕು ನೋಡಿ, ಈಗ ಯಾರ ಕೂಲಿ ಆಳುಗಳು ಸಿಕ್ಕರೆ ಅದು ಲಘುನ ಬಿತ್ತನೆ ಚಲೋ ಮಾಡ್ಬೇಕು. ಮಳೆ ಒಂದೀಟು ಈಗ ಹಂಗೆ ಬಂದೈತೆ. ಇನ್ನು ಮೇಲೆ ಹಾಕಿದ್ವಿ ಅಂದ್ರೆ ಮಣ್ಣು ಸಡ್ಲಾಗಿರ್ತೈತಲ್ಲ, ಲಘು ಒಂದೀಟು ಚಿಗುರು ಹೊಡ್ಯಾಕತ್ತವು. ಅಲ್ಲೇ ನೋಡು ಇವರು ಸುಮಿತ್ರಕ್ಕರ ಚಂದ್ರಪ್ಪ ಅದನಲ್ಲ ಅವನು, ಅವ್ರಲ್ಲೇ ಬಿತ್ತನೆ ಚಲೋ ಮಾಡ್ಯಾರ. ಎಲ್ಲ ಇಟ್ಟಿಟ್ಟು ಕಾಲು ಇಂಚು ಮಳೆಗೆ ಬಂದವಂತ ಗಿಡಗಳು. ಹೌದೇನಣ್ಣ? ನಾವು ಹಾಕ್ಬೇಕತ್ತು ಇಷ್ಟೊತ್ತಿ ತೊಗೊಂಬರ್ಬೇಕತ್ತು. ನಾವು ತಂದಿರೋದ ಹೊತ್ತಾತಲ್ಲ. ಇವತ್ತೇನಿಲ್ಲಣ್ಣ, ಯಾರನ್ನಾರ ನೋಡ್ತಾನೆ. ಸಿಕ್ಕರು ಅಂದ್ರೆ ಇವತ್ತಿದ್ದನ ಚಲೋ ಮಾಡಿದ್ರ ಆತತ್ತಾಗ. ರೀ ಏನೋ ಅವಾಗ್ಲೇ ಏನೋ ಮಕ್ಕೊಂಡಿದ್ರಿ ಅಲ್ಲೇ ಎದ್ದು ಜಳಕನ ಮಾಡಿರೇನ? ಜಳಕ ಆತಕ್ಷತೆ ಯಾಕೆ ಇಲ್ರಿ ಅತ್ತಿಯರ ಬಸವ ಜಳಕ ಮಾಡೇನಿಲ್ಲ ನೋಡುವ, ನಾಷ್ಟ ಅದು ಆಗೈತಿ, ಬಿಸಿ ತಿಂತಾನ, ಹೋಗು ಜಳಕಕ್ಕೆ ಅದನ್ನ ಹೋಗು ಅಂತ ಹೇಳ ಅನ್ನಕತ್ತಿದ್ರ. ಅದಕ್ಕೆ ಕಾಣಿಗೆ ಹೊಂಟಿದ್ನಿ, ಮತ್ತೆ ಇಲ್ಲೇ ಕುಂತಿದ್ರಲ್ಲ ಅದಕ್ಕೆ ಕೇಳಿದ್ನಿ. ನಾಷ್ಟನ ಆಗೈತಿಲ್ಲ? ನಾಷ್ಟ ಮಾಡ್ಕೊಂಡು ಲಗುನ ಹೋಗ್ಬೇಕನ್ನ ಅಣ್ಣ ನಾನು ಹೊಲಕ್ಕೆ. ಆಗಿದ್ರೆ ಕೊಡ್ರಿ, ಮತ್ತೆ ತಿಂದ ಹೋಗ್ಬಿಡ್ತೇವೆ ಇಬ್ರು. ಆಗೈತ್ರಿ, ತಗೊಂಬರ್ತಾರ ತಡ್ರಿ, ಇಲ್ಲೇ ತಿನ್ವಂತ್ರಿ. ಮತ್ತು ಈಗ ನಿಮ್ಮ ಅದಕ್ಕೆ ಮುಂದೆ ತಿಂಗಳಾತಪ್ಪ ಹೆರಿಗೆ ಆಗೀಗ. ಕೂಸಿಗೆ ಏನಾರ ಮತ್ತು ನಾಮಕರಣ ಅದನ್ನು ಮಾಡೋಣ ಅಂತ ಅಂದ್ಕೊಂಡೆ ನಾನು. ಈಗ ನಮ್ಮ ಮನ್ಯಾಗ ನಿನ್ನ ಮದುವೆ ಆಸುಟ್ಟಿ ಏನು ಮಾಡಿಲ್ಲ, ಅಕ್ಕಿದು ಕುಬ್ಸ ಮಾಡೋಣ ಅಂತ ಅನ್ಕೊಂಡ್ರೆ ಒಳ್ಳೆ ಹೆರಿಗೆನ ಆಗ್ಬಿಡ್ತಕ್ಕಿದು. ಕುಬ್ಸ ಮಾಡ್ಬೇಕು ಇನ್ನೇನು ಅನ್ನೋದ್ರಾಗ. ಮತ್ತು ಹೆಂಗೆ ಮಾಡೋಣ ಏನಕ್ಕಿ ಪಾಪಂದು ನಾಮಕರಣ ಅದನ್ನ ಒಂದಿಟ್ಟು. ಯಪ್ಪ ಕೇಳ್ತಿಲ್ಲಣ್ಣ ಇನ್ನು ನೀನು ಮಾಡೋಣ ಅಂತಂದು. ಅದ್ರಾಗ ಏನೈತಿ, ನಮ್ಮ ಮನ್ಯಾಗ ಹುಟ್ಟಿರ ಮೊದಲನೇ ಕೂಸು ಗಂಡು ಮಗ, ಅದು ಮಾಡ್ಬೇಕಣ್ಣ, ಚಲೋತ್ನಂಗ ಮಾಡ್ಬೇಕು. ಅದ್ರಾಗ ಏನೈತಿ ಕೇಳೋದು, ಚಲೋತ್ನಂಗ ಮಾಡನ್ ತಗೋ. ಅದನ್ನ ಮತ್ತೆ ಕೇಳೋಣ ಅಂತ ನಿನ್ನಂತರಲ್ಲೇ ಒಂದಿಟ್ಟು ಮಾತಾಡೋಣ ಅಂತಂದು ಅನ್ಕೊಂಡಿ. ಈಗ ಮತ್ತು ಈಗ ಊಟದ್ದು ಎಲ್ಲ ಭಾಳ ಹಚ್ಕೊಳ್ಳೋದು ಬೇಡ ಏನು. ಮಾಡೋಣ, ಮಾಡೋರ್ಗೇನು ಬೇಡ ಅನ್ನಂಗಿಲ್ಲ ನಾನು. ಊಟದ್ದು ಮನ್ಯಾಗ ಏನು ಮಾಡಿಸೋದು ಬೇಡ. ಎಲ್ಲರ ಮಾಡೋರಿದ್ರೆ ಹೇಳ್ಬಿಡು ಏನು, ಊಟದ ಮನೆ ತಂದು ಕೊಡಂಗೆ. ಇವರು ಎಲ್ಲ ಹೆಣ್ಮಕ್ಳು ಪಾಪ ವಜ್ಜಿ ಆಕತಿ. ಯಾಕೇನು ಶೋಭಾನ ಏನು ಮಾಡಂಗಿಲ್ಲ, ಅವಾಗ ಆಗಂಗಿಲ್ಲ. ಅತ್ತಿಯರು ಇನ್ನೇನು ಬಡ್ದಾಡ್ತಾರೆ ಒಬ್ಬರ. ಬೇಡ, ಎಲ್ಲರ ಊಟದ್ದು ಹೇಳ್ಬಿಡು, ಚಲೋತ್ ನಂಗೆ ಮನ್ಯಾಗ ಮಾಡಿಬಿಡೋಣಂತ. ಮಾಡೋಣ ಹಂಗೆ ಮಾಡೋಣ. ಏನು ಊಟದ್ದೇನು ಈಗೇನು ಎಂತ ಬೇಕಂತ ಅಡುಗೆ ಮಾಡ್ಕೊಡಂಗದಾರ ಜನ. ಏನು ಇದು ಒಂದು ಸ್ವೀಟ್ ಪಲ್ಯ ಆತು, ರೊಟ್ಟಿ ಆತು, ಎಲ್ಲ ಮಾಡ್ಕೊಡ್ತಾರಣ್ಣ. ಅಂದ ಊಟದ್ದು ಹೇಳ್ಬಿಡ್ತಾನೆ ತಗೊಂಗಾರ. ನೀವು ಅದನ್ನ ಹೇಳ್ಬಿಡು ನೀನು. ನಾವು ಮತ್ತು ಎಲ್ಲ ಪೂಜಾರಿಗೆ ಅದು ಅವ್ರಿಗೆ ಇವ್ರಿಗೆ ಹೇಳಿರ್ತಾನೆ ಮತ್ತು ನಾನು. ಹ್ಞೂನಣ್ಣ ಆತು. ನಾಷ್ಟ ಅದು ತಯಾರಾಗಿತ್ತ, ನಾಷ್ಟಕ್ಕೆ ಹಾಕ್ಲೇನಪ್ಪ? ಹ್ಞೂನವ ಹಾಕ್ಬಿಡು. ನಾವು ನಾಷ್ಟಕ್ಕಂತನ ಕುಂತದ್ದು ಏನೋ ಮಾತಾಡ್ಕೊಂಡು ಕುಂತಿದ್ವಿ. ಹಾಕ್ರಿವ, ಲಘು ಹಾಕ್ರಿವ, ಹೊಟ್ಟಸ್ತವು. ಶೋಭಾ, ಅಕ್ಷತಾ ಬರ್ರಿ ನಾಷ್ಟಕ್ಕೆ. ನಿಮ್ಗ ಕಾಯಕತ್ತವ, ಲಘು ಬರ್ರಿ, ಗಂಡ ಮಕ್ಳಿಗೆ ಹಾಕೈತಿ. ಉಪ್ಪಿಟ್ಟು ಭಾಳ ಚಲೋ ಆಗೈತವ, ಬಿಸಿ ಉಪ್ಪಿಟ್ಟು. ಎಂತ ರುಚಿ ಆಗೈತಿ ಬಿಡು ಉಪ್ಪಿಟ್ಟು ಅಂತ್ರ, ಎಂತ ಚಲೋ ಆಗೈತಿ. ಚಲೋ ಆಗೈತೆ, ನಿಮ್ಮ ಅತ್ತಿ ಮಾಡಿತ್ ನೋಡಪ್ಪ, ಚಲೋ ಆಗೈತಿಲ್ಲ. ತಿನ್ರಿ, ಹೊಟ್ಟೆ ತುಂಬ. ಇನ್ನೊಂದ್ ಸ್ವಲ್ಪ ಬೇಕಂದ್ರೆ ಹಾಕಿಸ್ಕೊ ರೈತಿನ. ನೀನು ಇನ್ನೊಂದ್ ಸ್ವಲ್ಪ ಬೇಕಂದ್ರೆ ಹಾಕಿಸ್ಕೋ ಶೋಭಾ. ಹೊಟ್ಟೆ ತುಂಬ ತಿನ್ನು. ಕೂಸು ಮಕ್ಕೊಂಡಾಗ ಹೊಟ್ಟೆ ತುಂಬ ತಿನ್ನೋದ್ ಕಲಿ. ಉಣ್ಣ ಮುಂದೆ ತಿನ್ನ ಮುಂದೆ ಕೂಸುಗಳು ಎದ್ದಾಳೋದು ಭಾಳ. ಹೊಟ್ಟೆ ತುಂಬ ತಿನ್ನ. ಹ್ಞೂ ರೀ ಅತ್ತಿ. ಯವ್ವ, ಮತ್ತು ಈಗ ಕೂಸಿಗೆ ತಿಂಗಳಾತು ಅಂದೆಲ್ಲ ಮೊನ್ನೆ. ಅದಕ್ಕೆ ಈಗ ನಾನು ಬಸವ ಎಲ್ಲ ಮಾತಾಡ್ಕೊಂಡವಿ. ಈಗ ಹೆಸರು ಇಟ್ಬಿಟ್ರಾತ್. ಮತ್ತು ಅತ್ತೆಯರು ಊರಿಗೆ ಹೋಗೋಕೆ ಏನಕತ್ತಾರ, ಅಲ್ಲಿ ಮಾವರ್ಗೂ ಮತ್ತು ವಜ್ಜಕತಿ. ಅವ್ರು ಪಾಪ ಇಲ್ಲೇ ಇದ್ರ. ಅವ್ರು ಇರೋದ್ರೊಳಗೆ ಮತ್ತು ಒಂದಿಟ್ಟು ಕೂಸಿಗೆ ಅದನ್ನ ಹೆಸರು ಇಟ್ಬಿಡಮ್ಮ, ತಗೊಳ್ಬೇ ನಾಮಕರಣ ಮಾಡಿಬಿಡೋಣ ಕೂಸನ್ನ.
ಹ್ಞೂನಪ್ಪ ನಾ ಅವತ್ತ ಹೇಳಿಲ್ಲೇನ ಮತ್ತೆ ಒಂದಿಟ್ಟು ಕೂಸಿಗೆ ಹೆಸರು ಇಟ್ಬಿಟ್ರೆ ಆಗೋಕತ್ತಪ್ಪ ಮತ್ತೆ ಏನು ಇದು ಮಾಡ್ಕೊಂತ ಮುಂದಕ್ಕೆ ಹಾಕೊಂತ ಹೋಗ್ತೀರಿ ಲಘು ಲಘು ಮತ್ತೆ ಯಾವಾಗಿದ್ರು ಮಾಡೋದಲ್ಲ ಮತ್ತೆ ಈಗ ನಿಮ್ಮ ಮತ್ತೆ ಪಾಪ ಇದ್ದಂಗ ಲಘು ಮಾಡಿ ನಿಮ್ಮ ಅವರು ಬಂದು ಮತ್ತೆ ಮುಗಿಸ್ಕೊಂಡು ಕರ್ಕೊಂಡು ಹೋಗಾರ ಅಂತಂದು ಅದಕ್ಕೆ ಹೇಳಿದ್ದೆ. ಹ್ಞೂ ಬೇ ಅದಕ್ಕೆ ನಾನು ಈಗ ಬಸ್ ಮಾತಾಡ್ಕೊಂಡವಿ. ನಾನು ಈಗ ನಾಷ್ಟಗಿಷ್ಟ ಮಾಡ್ಕೊಂಡು ಒಂದಿಟ್ಟು ಸಾಮೇರ್ಕೊಂಡು ಹೋಗಾನಿ ಹೊಲಕ್ಕೆ ಹೋಗೋ ಮುಂದೆ. ಅವ್ರು ಏನಂತಾರ ಏನು ಯಾವಾಗೈತಿ ಚಲೋ ಮುಹೂರ್ತ ಎಲ್ಲ ಕೇಳ್ಕೊಂಡು ಸಂಜೆ ಮುಂದೆ ಬಂದಾಗ ಹೇಳ್ತಾನೆ ಮತ್ತೆ ಅವ್ರು ಏನಂತಾರೆ ಎಲ್ಲ ತಿಳ್ಕೊಂಡು. ಹಾಂ ಹಂಗ ಮಾಡ್ಬಿಡಪ್ಪ ಕೇಳ್ಬಿಡು ಮತ್ತೆ ಸ್ವಾಮಿಯರ್ ಹೆಂಗೆ ಅಂತಾರ ಹಂಗ ಮತ್ತೆ ಏನು ಅವ್ರು ಹೆಂಗೆ ಹೇಳ್ತಾರ ಹಂಗ ಮತ್ತೆ ಈಗ ಮತ್ತೆ ಮುಂದೆ ಆಷಾಢದು ಬರೋದೈತೆ ಆಷಾಢದೊಳಗೆ ಮಾಡ್ಬಿಟ್ಟಿವಿ ಅಂದ್ರೆ ಚಲೋ ಆಕತಿ. ಹ್ಞೂ ಬೇ ಹಂಗ ಮಾಡೋಣ ತಗೋರಿ ಮತ್ತೆ. ಆಷಾಢದಾಗ ಮದುವೆಗಳು ಆಕಾವು ಅದಕ್ಕೇನು ಒಳ್ಳೆ ಮುಹೂರ್ತ ಇದ್ರೆ ಸಾಕಷ್ಟೇ. ಅದ ತೀರ ಕೇಳ್ಕೊಂಬರ್ತಾನೆ ತಗೋರಿ ಮತ್ತೆ ಮಾವರ್ಗೆ ಬಂದು ಅವರು ಮುಗಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ನಿಮ್ಮನ್ನ. ಮತ್ತೇನು ಹೋಗೋದು ಬರೋದು ಮಾಡ್ಕೊಂತಿರ್ತೀರಿ. ಅಲ್ಲಪ್ಪ ಈಗ ನೀವು ಯಾವಾಗ ಅನ್ನೋದು ತಗೋರಿ ತಾರೀಕು ಅದನ್ನ ಅಷ್ಟೊತ್ತಿಗೆ ನಾನು ಹೋಗಿ ಒಂದಿಟ್ಟು ಏನು ಅನ್ನೋದು ಎಲ್ಲ ಸ್ವಚ್ಛ ಮಾಡ್ಕೊಂಡು ಒಂದಿಟ್ಟು ಬರ್ತಾನಂತೆ. ಹಂಗಲ್ರಿ ತೀರ ಮತ್ತೇನು ಹೋಗೋದು ಬರೋದು ಹೋಗೋದು ಮತ್ತೆ ಒಳ್ಳೆ ಬರೋದು ಎಲ್ಲ ಏನು ಮಾಡ್ಕೊಂತ ಕುಂದಿರ್ತೀರಿ ಇಷ್ಟು ದಿವ್ಸನ ಅಂತ ತಡ್ದಿರೆ. ಈಗ ಇರ್ರಿ ಮತ್ತೆ ಮುಗಿಸ್ಕೊಂಡು ಒಮ್ಮೆರೆ ಹೋಗುವಂತ್ರಂತ. ಅತಿ ಹೆಂಗ್ ಅನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ. ಸಂಜೆ ನಾನು ಹಳ್ಳಿ ದಿನನಿತ್ಯದ ಕತೆ ಹಾಕೋಣ ಅಂತ ಅನ್ಕೊಂಡೇನ್ರಿ. ಕಮೆಂಟ್ ಮಾಡ್ರಿ ನೋಡೋಣ ಅದು ಹೆಂಗ್ ಬರ್ತೈತಿ. ದಯವಿಟ್ಟು ಕಮೆಂಟ್ ಮಾಡ್ರಿ ಅದನ್ನ ಹಾಕ್ಲೇ ಬೇಡ ಅಂತಂದು. ಇವತ್ತಿನ ಕತೆನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಸಂಜೆ ಇನ್ನೊಂದಾದ್ರೆ ಈ ಕತೆ ಹಾಕ್ತೀನಿ.